ಸುಡ್ಗಾಡು ಮನೇಲಿ ಯಾಕೆ ಹಿಂಗ್ ಜೀವನ ಮಾಡ್ತಾ ಇದ್ದೀರಿ ಬಸ? ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ದೊಡ್ಡವ್ರು ಹೇಳಿದ್ರು ಕಣೋ. ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಗಾಡಿ ಎತ್ತಲೇ. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಈ ಜಾಗ ಕೂತ್ರೋ. ಏನೋ ನಿಮ್ಮ ಮಾವ ಗನ್ನಿಂಗಿಕ್ಕವನೇ. ಶಿವಾಜಿನಗರ ಮುಲ್ಲಾ ಸಾಹೇಬ್ ಜೊತೆ ಸಂಬಂಧ ಇರಬೇಕು. ಸಿಮೆಂಟ್ ತೊಳೆದಿಕ್ಬಿಟ್ಟ ಗನ್ನುಗಳೆಲ್ಲ. ಯಾರು ಕೊಟ್ಟಿದ್ದು ಗನ್ ಅಂದ್ರೆ ದೀಪಾವಳಿ ಗನ್ ಅನ್ಕೊಂಬಿಟ್ಟ. ಅರ್ಥ ಆಗತ್ತಾ ಇದಲ್ಲ. ಒರಿಜಿನಲ್ ಕಣೋ, ಪಕ್ಕಾ ಕಂಟ್ರಿ ಪಿಸ್ತೂಲ್. ಫೈರ್ ಮಾಡಿದ್ರೆ ಬುಲೆಟ್ ಮುಂದೋಗುತ್ತೋ ಹಿಂದೋಗುತ್ತೋ ಗೊತ್ತಾಗಲ್ಲ. ಯಾವ್ದೋ ಬಂಡೆ ಮೇಲೆ ನಿಂತ್ಕೊಂಡು ಪೋಸ್ ಕೊಡುವಾಗ ಗನ್ನೇ ಉದಿಸ್ಬಿಟ್ಟ. ಇನ್ನೊಂದೆಲ್ಲ ಕಳೆದೋಗಿದೆ ಮಮ್ಮ, ಸಿಕ್ಕಿದ್ದೆ. ನೀನೇಕೆ ಬರ್ತಿದೆ? ಈಗ ಗನ್ ಕೊಟ್ಟು ಹೋಗೋಣ ಅಂತ ಬಂದೆ. ಮನೇಲಿ ಸಿಕ್ತೆ. ನೀನ್ ಹಣ್ಣು ಕದಿದ್ಯಾ, ನಾನ್ ಗನ್ ಕದಿಬಾರ್ದಾ? ಬೈಟು ಟೀ ಕೊಡ್ರಪ್ಪ. ಬರಲ್ಲ ಸರ್ ತಗ 20 ರೂಪಾಯಿ ಇಡ್ಕ. 3/6 ಟೀ ತಮ್ಮ. 3/6 ಮಾಡು. ಅಣ್ಣ ರುಚಿ ಶಕ್ತಿ ಕುಡ್ಕಳಿ. ನಿಮ್ಗೆ ಎಷ್ಟು ವಯಸ್ಸು? ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಲೆ ಕೆಳಗಡೆ ಕೈ ಕೊಟ್ಕೊಂಡು ಮಲಗ್ಬಿಟ್ರೆ ಯಮ ಬಂದ್ರು ಎಬ್ಬರು ಸಾಕಾಗಕ್ಕಿಲ್ಲ. ಯಮ ಬರಲ್ಲ, ಪೊಲೀಸ್ ಮಾಮ ಬರ್ತಾನೆ. ಇವ್ರ ಹೆಸರು ನಾಯಿ ಸೀನಪ್ಪ. ಬರೀ ಸೀನಾ ಅಲ್ಲ ಗುರು, ಮಂಕಿ ಸೀನಾ. ಏನೋ ಗುರಾಯಿಸ್ತಾ ಇದೀಯಾ? ಕೆಳಗಾಕೋ. ನಾಲ್ಗೆ ಮೇಲೆ ಮಚ್ಚೆ ಇದ್ದೇನೋ. ಬೇರೆ ಕಡೆ ಇದೆ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಮೇಡಮ್. ಸರ್, ನಿಮ್ ಮಗಳ ಹೆಸರೇನು? ಅಲ್ಲ ಮೇಡಮ್, ಧರ್ಮ ಪತ್ನಿ. ನೀವು 3 ವರ್ಷ ಆಯ್ಸ್ಕೊಟ್ಟು ಒಳ್ಳೆ ಆಯ್ತು, ನಾಯ್ಸ್ ಎಲ್ಲ ನಿಮ್ಗೆ ಅಲ್ಲಿ ಹೋಗ್ತಾ ಇತ್ತು. ಯಾವನ ಹೆಸರಿಟ್ಟಿದ್ ನಿನಗೆ? ಲೂಸ್ ಮಾದ. ಸೊಪ್ರಾಜ, ದೋಪು, ಕೊಯ್ಯ ಕೊಯ್ಯ, ಮಾಯ. ಹೆಸರುಗಳೇನೋ ಇವೆಲ್ಲ. ಕಾಕ್ರೋಚ್, ಏನ್ ಡಾಲಿ, ಜಾಮೂನ್ ರವಿ, ಕಾಟನ್ ಪೇಟೆ ಮಂಚ, ಕಾಟ, ಜಿಯಾ, ಆಮ್ಲೆಟ್, ತರಕಾರಿ ಕಲೀಲ್. ಅರ್ಜೆಂಟಾಗಿ ಹೊರಗೆ ಹೋಗ್ತಾ ಇದೀನಿ. ಅಮ್ಮ ಬಂದ್ರೆ ಕೀ ಕೊಟ್ಬಿಡು. ಮಳೇಲಿ ಎಲ್ಲೇ ಸಾಯಕ್ ಹೋಗ್ತಿದ್ಯಾ? ನನಗೆ ಗೊತ್ತಿರೋದು ಜಾಗ ಇದೆ. ದಯಾಳ್ಗೆ ಸಿಗರೇಟ್ ಸೇರೋ ಅಭ್ಯಾಸ. 1 ನಿಮಿಷ ಹೋಗಿ ಬರ್ತೀನಿ. ಹೋದ ಹುಷಾರು. ಇವೆಲ್ಲ ಇರ್ಬೇಕಾದ್ರೆ ನಾವು ಹುಷಾರು ಹುಷಾರು ಅಂತ ಹೇಳ್ಬೇಕ ಸರ್? ಈ ಕರ್ತವ್ಯ ನಿಭಾಯಿಸಬೇಡ. ಅಮ್ಮ ಅದೊಂದೇ ಸತ್ಯ. ಅವ್ಳು ಗೊಳೋ ಅಂತ ನಾನು ನೋಡಕ್ಕಾಗಲ್ಲಪ್ಪ. ತಾಯಿ ನೆನಪಲ್ಲಿ ಮಾಡುವಂತ ಸೇವೆ. ಅವಮ್ಮಂಗೆ ಮಕ್ಳಿಲ್ಲ, ನಾನೇ ಒಂದ್ ಕೊಟ್ಟೆ ಸಾಕ ಅಂದ್ಬಿಟ್ಟು ಒಳ್ಳೆ ತಾಯಿ ಸೆಂಟಿಮೆಂಟಪ್ಪ. ಚೆನ್ನಾಗಿ ಕಣ್ಣೀರ್ ಹಾಕೊಂಬಿಟ್ರು ನೋಡು. ರೊಟ್ಟಿನೂ ಒಂದೇ ತರ ಬೋರು. ಸಾವು ಈ ತರ ತರ ಡಿಸೈನ್ ತುಂಬಾ ಕ್ರಿಯೇಟಿವ್ ಕಣೋ. ವಿಷಯ ಹೊರಗಡೆ ಹೋಗ್ಬಾರ್ದು. ಪೊಲೀಸ್ನವ್ರಿಗೆ ಗುಂಡೇಟ್ ಬಿದ್ದಿದೆ ಅಂತ ಗೊತ್ತಾದ್ರೆ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ನೋಡ್ರಿ ಇಲ್ಲಿ ನೋಡ್ರಿ ಹೆಂಗ್ ಕೂರ್ಪಾಕವ್ರಂತ. ಕಾಕಿನ ಮುಟ್ಲಿ ಬದುಕ್ಬೋದು ಅಂತ ಅವ್ರಿಗೆ ಅನ್ಸ್ಬಿಟ್ರೆ ತಪ್ಪಾಗುತ್ತೆ. ಕಾನೂನು ಪ್ರಕಾರ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಿತ್ತು. ಸುಮ್ಮನೆ ಕೂತ್ಕೋಬೇಡ ಶೋ. I do what I must do.